ಹಾಯ್ ಹಲೋ ನಮಸ್ತೆ. ಸೊ ಈ ವಿಡಿಯೋದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಮುಖಾಂತರ ಜಾಬ್ ಬಂದಿದ್ದಾವೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ನಿಮ್ಮ ಕ್ವಾಲಿಫಿಕೇಷನ್ ಕೇಸ್ ಮೀಟ್ ಆಗಿಲ್ಲ ಅಂದರೆ ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ PDF ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 10th ಮೇಲೆ ಕೂಡ ಇರುತ್ತೆ, ಸೆಕೆಂಡ್ PUC ಮೇಲೆ ಕೂಡ ಇರುತ್ತೆ, ಆ್ಯಸ್ ವೆಲ್ ಆಸ್ ಡಿಗ್ರಿ ಬೇಸಿಸ್ ಕೂಡ ಇರುತ್ತೆ. ಓಕೆ, ಅದಕ್ಕೆ ಇನ್ ಕೇಸ್ ನಿಮ್ಮ ಕ್ವಾಲಿಫಿಕೇಷನ್ ಮೀಟ್ ಆಗಿಲ್ಲ, ಕೆಲವೊಂದು ಕಡೆ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ. ಸೊ ಅದಕ್ಕೆ ಏನೋ ಮೀಟ್ ಆಗಿಲ್ಲಪ್ಪ ಅಂದರೆ ಇನ್ನೂ ಕೂಡ ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಇನ್ನೂ ಸಾಕಷ್ಟು ಜಾಬ್ ಬಂದೇ ಬರುತ್ತೆ. ಓಕೆ, ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು CSIR ಅಂದರೆ ನಿಮಗೆ ಅಡ್ವಾನ್ಸ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರೊಸೆಸಿಂಗ್ ರಿಸರ್ಚ್ ಮುಖಾಂತರ ಇನ್ಸ್ಟಿಟ್ಯೂಟ್ ಮುಖಾಂತರ ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 4ನೇ ತಾರೀಕು ಜಾನ್ವರಿ ಇದೆ. ಓಕೆ, ಸೊ ಇಲ್ಲಿ ವರ್ಕಿಂಗ್ ನೇಚರ್ ಏನು ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಕೊಡ್ತಾ ಇದ್ದಾರೆ. ಓಕೆ, 66,500 ರೂಪೀಸ್ ಕೊಡ್ತಾರೆ. ಆಮೇಲೆ ಟೆಕ್ನಿಷಿಯನ್ ಅಂತ ತಗೋತಾ ಇದ್ದಾರೆ. ಓಕೆ, ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿ ನೀವು ಒಂದು ಗ್ರ್ಯಾಜುಯೇಷನ್ ಹೊಂದಿರಬೇಕು. ಓಕೆ, ಇಲ್ಲ HR ಆಗಿರ್ಬೋದು, ಫೈನಾನ್ಸು. ಓಕೆ, ಆ ನಂತರ ನಿಮ್ಮ ಫಿಟರ್ ಟ್ರೇಡ್ ಇದ್ದರೆ ITI ಸರ್ಟಿಫಿಕೇಟ್ ಬೇಕಾಗುತ್ತೆ ವಿತ್ 10th ಸ್ಟ್ಯಾಂಡರ್ಡ್. ಓಕೆ, ITI ಇದ್ದರೆ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಆಮೇಲೆ ಲೈಬ್ರರಿ ಇನ್ಫಾರ್ಮೇಷನ್ ಇದೆ. ಓಕೆ, ಸೊ ನೀವು ಏನಪ್ಪ ಅಂದರೆ ITIಯಲ್ಲಿ ನೀವು ಒಂದು ಟ್ರೇಡ್ ಸರ್ಟಿಫಿಕೇಟ್ ಇನ್ ಲೈಬ್ರರಿ ಸೈನ್ಸಲ್ಲಿ ಇರಬೇಕು. ಆಯಿತಾ. ಅದೇ ರೀತಿಯಾಗಿ ನಿಮಗೆ ಇನ್ಸ್ಟಿಟ್ಯೂಟ್ ಮೆಕ್ಯಾನಿಕಲ್ ಅಂತ ಇದೆ, ಆಪರೇಟರ್ ಟೂಲ್ಸ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಾಲಿಫಿಕೇಶನ್ ನಿಮಗೆ ಏನಾದರೂ ಸರಿ ಅನಿಸಿದ್ರೆ ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಒಳ್ಳೆ ಹುದ್ದೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇಲ್ಲಿ ಏನಪ್ಪ ಅಂದರೆ MD ಡಿಗ್ರಿ ಇನ್ ಸೈಕ್ಯಾಟ್ರಿ ಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಲಾ ಗ್ರ್ಯಾಜುಯೇಟ್ ಆಗಿದ್ದರೆ ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಆಯಿತಾ. ಇನ್ ಕೇಸ್ ಈ ಒಂದು ಕ್ವಾಲಿಫಿಕೇಶನ್ ಮೀಟ್ ಆಗಿಲ್ಲ ಅಂದರೆ ವರಿ ಇಲ್ಲ, ಮತ್ತು ಇನ್ನೂ ಕೂಡ ಸಾಕಷ್ಟು ಜಾಬ್ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇಲ್ಲಿ ನಿಮಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿರ್ಬೋದು, ಅಕೌಂಟ್ಸ್ ಆಫೀಸರು, ಜೂನಿಯರ್ ಅಸಿಸ್ಟೆಂಟು ತಗೋತಾ ಇದ್ದಾರೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಲಾಸ್ಟ್ ಡೇಟ್ ಇನ್ನೂ ಕೂಡ ಸಾಕಷ್ಟು ಟೈಮ್ ಇದೆ, ಆರಾಮ್ಸೆ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಸಿಸ್ಟೆಂಟ್ ಸೆಕ್ರೆಟರಿಗರಿಗೆ ಬ್ಯಾಚುಲರ್ ಡಿಗ್ರಿ ಆಗಿದ್ರೆ ಸಾಕು. ಓಕೆ, ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ. ಸ್ಟೇಜಸ್ ಹೆಂಗಿರುತ್ತೆ ಅಂದರೆ ರಿಕ್ರೂಟ್ಮೆಂಟಿಗೆ MCQ ಇರುತ್ತೆ, ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು PG ಮಾಡಿರಬೇಕು. ಓಕೆ, ಇಲ್ಲ ಸರ್ ನಾವು ಬರೀ ಬ್ಯಾಚುಲರ್ ಡಿಗ್ರಿ ಮಾಡಿದ್ದೇನೆ ಅಂದರೆ ಇದು ಕೂಡ ಅಪ್ಲೈ ಮಾಡ್ಕೋಬೋದು. ಅಕೌಂಟ್ಸ್ ಆಫೀಸರ್ ಇನ್ ಕೇಸ್ ಕಾಮರ್ಸ್ ಫೀಲ್ಡಲ್ಲಿ ಅಥವಾ ಫೈನಾನ್ಸ್ ಫೀಲ್ಡಲ್ಲಿ ಮಾಡಿದರೆ ಅಪ್ಲೈ ಮಾಡಿ. ಆಯಿತಾ. ಆಮೇಲೆ ಇನ್ನೊಂದು ನಿಮಗೆ ಕಂಪ್ಯೂಟರ್ ನಾಲೆಜ್ ಏನಾದರೂ ಇತ್ತಂದರೆ ಅಪ್ಲಿಕೇಶನ್ಸು, ಸೊ ಇಲ್ಲೂ ಕೂಡ ನೀವು ಸೂಪರ್ ಇಂಡೆಂಟ್ ಅಂತ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಜೂನಿಯರ್ ಅಕೌಂಟೆಂಟ್. ಇಲ್ಲೂ ಕೂಡ ಏನಪ್ಪ ಅಂದರೆ 12th ನೀವು ಪಾಸ್ ಆಗಿರಬೇಕು ವಿತ್ ಕಾಮರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಸ್ಟಡೀಸು, ನೀವು ಅಪ್ಲೈ ಮಾಡಿ. ಆದರೆ ಏನಪ್ಪ ಅಂದರೆ ಟೈಪಿಂಗ್ ಸ್ಪೀಡ್ ಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಟೈಪಿಂಗ್ ಸ್ಪೀಡ್ ಅಂತಂದ್ರೆ ಹಿಂದೋಗ್ಬಿಡ್ತಾರೆ. ಸ್ವಲ್ಪ ನೀವು ಪ್ರಯತ್ನ ಪಡಬೇಕು, ಈಸಿ ಇರುತ್ತೆ. ಸೊ ಆರಾಮ್ಸೆ ನೀವು ಇದಕ್ಕೆ ಕ್ಲಿಕ್ ಆಗುತ್ತೆ. ಸ್ವಲ್ಪ ಇವಾಗಲೇ ಅಂತ ನೀವು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ಗೆ 12th ನೀವು ಮಾಡಿರಬೇಕು. ಇಲ್ಲಿ ಕೂಡ ಟೈಪಿಂಗ್ ಸ್ಪೀಡ್ 35 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ಕೂಡ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ MCQ ಇರುತ್ತೆ, ಆಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ ರಿಟರ್ನ್ ಆಗಿ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಅದಕ್ಕೆ ಇದು ಕೂಡ ಫೀಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ನೀವು ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾರೆ ABC ಅಂತ ಗ್ರೂಪ್ ಮಾಡಿದ್ದಾರೆ ಅದ್ರ ಮೇಲೆ ಇರುತ್ತೆ. ಓಕೆ, ಇಲ್ಲಿ ಸೊ ಪೇಮೆಂಟ್ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು EDCIL ಇಂಡಿಯಾ ಲಿಮಿಟೆಡ್ ಮುಖಾಂತರ ಇಲ್ಲಿ ಏನಪ್ಪ ಅಂದರೆ ನೀವು PhD ಇಂಜಿನಿಯರಿಂಗ್ ಮಾಡಿದರೆ ಅಥವಾ ಮ್ಯಾನೇಜ್ಮೆಂಟ್ ಅಥವಾ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದರೆ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ಮಾಸ್ಟರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 2 year ಫುಲ್ ಟೈಮ್ PGDM ಆರ್ MBA ಮಾಡಿದರೆ ಅಪ್ಲೈ ಮಾಡಿ. ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ. ಇನ್ ಕೇಸ್ ಇದು ನಿಮಗೆ ಕ್ವಾಲಿಫಿಕೇಶನ್ ಮೀಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ಕೂಡ ಸಾಕಷ್ಟು ಜಾಬ್ ಬರ್ತಾ ಇರುತ್ತೆ, ನನಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ನಿಮ್ಗೆ ಏನೋ ಸಂದೇಹಗಳಿದ್ದರೆ ಇದ್ರ ಸಂಬಂಧಪಟ್ಟಂತೆ ನೀವು ಆರಾಮ್ಸೆ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಈ ಒಂದು ಕ್ವಾಲಿಫಿಕೇಶನ್ ನಿಮಗೆ ಮೀಟ್ ಆಯ್ತು ಅಂದರೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಕೂಡ ನೀವು ಕ್ವಾಲಿಫಿಕೇಶನ್ ಓದ್ಕೋಬೋದು. ಇನ್ ಕೇಸ್ ಮೀಟ್ ಆದರೆ ನಮಗೆ ಹೇಳಿ, ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಆಯಿತಾ. ಇನ್ ಕೇಸ್ ಸರ್ ಅದು ಕ್ವಾಲಿಫಿಕೇಶನ್ ನಮ್ಗೆ ಮೀಟ್ ಆಗಿಲ್ಲ ಹಂಗೇನಿದ್ರೆ ಜಸ್ಟ್ ವೇಟ್ ಮಾಡಿ, ಇನ್ನೂ ಕೂಡ ಸಾಕಷ್ಟು ಜಾಬ್ ಬಂದೇ ಬರುತ್ತೆ. ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅಪ್ಲೈ ಮಾಡೋಣಂತೆ. ಓಕೆ, ಎಲ್ಲರೂ ಕೂಡ ಆದಷ್ಟು ಎಲ್ರಿಗೂ ಒಂದು ಜಾಬ್ ಸಿಗಲಿ ಅಂತ ನಮ್ಮ ಒಂದು ಚಾನಲ್ ಉದ್ದೇಶ. ಅದಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮೊಂದು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಅದೇ ರೀತಿಯ ಬೆಸ್ಟ್ ಫ್ರೆಂಡ್ಸ್ಗೆ ಅಥವಾ ಕಾಲೇಜ್ ಗ್ರೂಪ್ಗೆ, ಸ್ಕೂಲ್ ಗ್ರೂಪ್ಸ್ಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಕೂಡ ಒಂದು ಕುಟುಂಬದಂತೆ ಇದ್ಬಿಟ್ಟು ಮತ್ತೊಬ್ಬರಿಗೆ ಒಂದು ಸಹಾಯ ಮಾಡ್ತಾ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.